ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ಗೆ ಏನೇನು ಬೇಕಿಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಬೌಲಲ್ಲಿ ಒಂದು ಬೌಲ್ ಬೆಲ್ಲ, ಗೋಡಂಬಿ ದ್ರಾಕ್ಷಿ, ಒಂದು ಶುಂಠಿ ಪುಡಿ, ಒಂದು ಗ್ಲಾಸ್ ಅಕ್ಕಿ, ಒಂದು ಬೌಲ್ ತೆಂಗಿನ ತುರಿ, ಒಂದು ಬೌಲ್ ಹೆಸರು ಬೇಳೆ. ಒಂದು ಕುಕ್ಕರ್ಗೆ ಅಕ್ಕಿ ಮತ್ತು ಹೆಸರುಬೇಳೆ ಇವು ಎರಡನ್ನೂ ತೊಳ್ಕೊಬಂದ್ಬಿಡೋಣ. ಅಕ್ಕಿನ ಹೆಸರುಬೇಳೆನೂ ತೊಳ್ಕೊಬಂದಿದ್ದೀನಿ. 3 ಗ್ಲಾಸ್ ನೀರು ಹಾಕೋತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿ, 1 ಬೌಲ್ ಹೆಸರುಬೇಳೆ ಆಗಿರೋದ್ರಿಂದ 3 ಗ್ಲಾಸ್ ನೀರು ಹಾಕೋತಾಯಿದ್ದೀನಿ. ಮತ್ತು ತೆಂಗಿನ ತುರಿ ಉದುರಿಸ್ಕೊತಾ ಇದ್ದೀನಿ. ಈಗಿನ 3 ವಿಷಲ್ ಕೂಗಿಸ್ಕೊಳ್ಳೋದ. ಇನ್ನು ಒಂದು ಕಡೆ ಬೆಲ್ಲ ಕರಗಕ್ಕೆ ಇಡೋದ. 1 ಬೌಲ್ ಬೆಲ್ಲ, ಅರ್ಧ ಗ್ಲಾಸಷ್ಟು ನೀರು, 1 ಶುಂಠಿ ಪುಡಿನೂ ಬೆಲ್ಲದ ಜೊತೆಲೆ ಕುದಿಸ್ಕೊತಾ ಇದ್ದೀನಿ. 3 ವಿಷಲ್ ಆಗಿದೆ, ತೆಗೆದು ನೋಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಬೆಲ್ಲ ಕರಗಿಸ್ಕೊಂಡಿರೋ ನೀರ ಸೋಸ್ಕೊಳ್ಳೋದ. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಕುದಿಯಕ್ಕೆ ಬಿಟ್ಟಾಗ ಅವಾಗ ತಿರುಗಿಸ್ಕೊಳ್ಳಿ, ಇಲ್ಲಾಂದ್ರೆ ತಳೆ ಹಿಡಿದು ಬಿಡುತ್ತೆ. ಇದು ಕುದೀತಾ ಇದೆ. ಈಗ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನೂ ಹಾಕ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಕುದಿತು ಪೊಂಗಲ್ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಾದ್ಮೇಲೆ ಒಂದು 10 ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು. ಈಗ ಫೈನಲಿ ಪೊಂಗಲ್ ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋದ. ಇವತ್ತಿನ ಕುಕ್ಕಿಂಗ್ ವಿಡಿಯೋ ಇದಾಗಿತ್ತು. ಮತ್ತೆ ಬೇರೆ ಕುಕ್ಕಿಂಗ್ ವಿಡಿಯೋ ಒಂದಿಗೆ ಸಿಗ್ತೀನಿ.